ರೆಹಮಾನ್ ಹತ್ಯೆ ಮಾಡಿದವರ ಪರಿಚಯ ಇದೆ ಅಂತ 15 ಜನರ ವಿರುದ್ಧದ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಪಿಕಪ್ ವಾಹನದಲ್ಲಿ ಮರಳು ಲೋಡ್ ತಂದು ಇಳಿಸ್ತಾ ಇದ್ರು. ದೀಪಕ್, ಸುಮಿತ್ ಸೇರಿ 15 ಮಂದಿ ಏಕಾಏಕಿ ದಾಳಿಯನ್ನ ಮಾಡಿದ್ದಾರೆ. ಚಾಲಕನ ಸೀಟ್ನಲ್ಲಿದ್ದ ರೆಹಮಾನ್ನನ್ನ ಹೊರಗಡೆ ಎಳೆದು ತಲ್ವಾರ್, ಚೂರಿ, ರಾಡ್ಗಳೊಂದಿಗೆ ದಾಳಿ ಮಾಡಿದ್ದಾರೆ ಅಂತ ಅಬ್ದುಲ್ ಜೊತೆಗಿದ್ದಂತ ಗಾಯಾಳು ಕಲಂದರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಳೆಯಲ್ಲಿ ಅಬ್ದುಲ್ ರೆಹಮಾನ್ ಅಂತಿಮ ಯಾತ್ರೆ ನಡೀತಾ ಇದೆ. ಮಂಗಳೂರಿನಿಂದ ಕೊಳತಮಜಲು ಕಡೆಗೆ ಮೃತದೇಹವನ್ನ ಸಾಗಿಸಲಾಗ್ತಾ ಇದೆ. ಅಂತಿಮ ದರ್ಶನ ಪಡೆಯುವುದಕ್ಕೆ ಜನ ರಸ್ತೆ ಬದಿಯಲ್ಲಿ ನಿಂತಿದ್ದಾರೆ. ಅಬ್ದುಲ್ ಮೃತದೇಹದ ಹಿಂದೆ ನೂರಾರು ವಾಹನಗಳು ಸಾಗ್ತಾ ಇದೆ. ಮಂಗಳೂರಿನಿಂದ ಸಾಗುವ ಪ್ರತಿ ಸರ್ಕಲ್ನಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ರೆಹಮಾನ್ ಹತ್ಯೆಗೆ ಮುಸ್ಲಿಂ ಮುಖಂಡರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಸಾಮೂಹಿಕ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಜಿಲ್ಲೆಗೆ ಸಿಎಂ, ಡಿಸಿಎಂ ಆಗಮಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಂಗಳೂರಿನ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬಿಎನ್ಎಸ್ 163 ಅಡಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶವನ್ನು ಕೊಡಲಾಗಿದೆ. ಮೇ 30ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಿಷೇಧಾಜ್ಞೆ ಜಾರಿಗೊಳಿಸಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಆದೇಶವನ್ನು ಕೊಟ್ಟಿದ್ದಾರೆ. ನಿರಂತರ ಮಳೆಗೆ ಹಾಸನ ಜಿಲ್ಲೆಯ ಬಾಣಗೇರಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಬ್ರಿಡ್ಜ್ ಮುಳುಗಡೆ ಹಿನ್ನೆಲೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಬಾಣಗೇರಿ, ಹೆತ್ತೂರು, ಬಾರಕವಳ್ಳಿ, ವಣಗೂರು ಸಂಪರ್ಕ ಕಡಿತವಾಗಿದೆ. ಭಾರೀ ಮಳೆಯಿಂದಾಗಿ ಸೇತುವೆ ಮೇಲೇನೆ ನೀರು ಹರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಕೊಂಚ ಬಿಡುವು ಕೊಟ್ಟಿದೆ. ಕಳೆದೊಂದು ವಾರದಿಂದ ಸುರಿದ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಮಳೆಯಿಂದ ಹೊರನಾಡು ಹಳುವಳ್ಳಿ ರಸ್ತೆ ಬಿರುಕು ಬಿಟ್ಟಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಸುರಿಯುತ್ತಾ ಇದ್ದು ಕೃಷ್ಣಾ ನದಿ ಒಳಹರಿವು ಹೆಚ್ಚಳವಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ಗೆ 37,505 ಕ್ಯೂಸೆಕ್ ನೀರು ಒಳಹರಿತಾ ಇದೆ. ಇನ್ನು 41,500 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ರಣಮಳೆಗೆ ಬೃಹತ್ ಮರ ಉರುಳಿ ಬಿದ್ದಿದೆ. ಕಾರ್ ಹಾಗೆ ಬೈಕ್ ಜಖಂಗೊಂಡಿದೆ. ರಾಂಬನ್ನ ಶ್ರೀ ರಘುನಾಥ್ ಮಂದಿರದ ಮೇಲೇನೆ ಮರ ಬಿದ್ದಿದೆ. ಮರದ ಕೆಳಗಿದ್ದಂತ ಹಲವು ಕಾರ್ಗಳು ಜಖಮಾಗಿವೆ. ಪಕ್ಕದಲ್ಲೇ ಇದ್ದಂತ ಸುತ್ತಮುತ್ತಲ ಮನೆಗಳಿಗೂ ಕೂಡ ಹಾನಿಯುಂಟಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಲೈಬೀರಿಯಾ ಹಡಗು ಮುಳುಗಡೆಯಾಗಿತ್ತು. ಇದೀಗ ದಡಕ್ಕೆ ಒಂದೊಂದೇ ಕಂಟೈನರ್ಗಳು ಕೊಚ್ಚಿಕೊಂಡು ಬರ್ತಾ ಇವೆ. ಕೇರಳ ಸಮುದ್ರದ ತೀರದಲ್ಲಿ ಕಂಟೈನರ್ಗಳು ಪತ್ತೆಯಾಗ್ತಾ ಇವೆ. ರಣ ಭಯಂಕರ ಮಳೆಗೆ ದೇವರನಾಡು ಕೇರಳ ರಾಜ್ಯ ನಲುಗಿ ಹೋಗಿದೆ. 600 ಮನೆಗಳು ನೆಲಸಮಗೊಂಡಿದೆ. ವೈನಾಡು, ಎರ್ನಾಕುಲಂನಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ. ವಂದೇ ಭಾರತ್ ಟ್ರೈನ್, ಪರಶುರಾಮ್ ರೈಲು ವಿಳಂಬವಾಗಿದೆ. ಕಾರಿನ ಸನ್ ರೂಫ್ ತೆರೆದು ರೊಮ್ಯಾನ್ಸ್ ಮಾಡಿದ್ದ ದಂಪತಿಗೆ ಪೊಲೀಸರು ದಂಡ ವಿಧಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಕೋರಮಂಗಲದಲ್ಲಿ ಊಟ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದಾಗ ದಂಪತಿ ರೊಮ್ಯಾನ್ಸ್ ಮಾಡಿದ ವಿಡಿಯೋ ವೈರಲ್ ಆಗಿತ್ತು. ವಾಹನ ಸಂಖ್ಯೆ ಆಧರಿಸಿ ದಂಪತಿಗೆ ಪೊಲೀಸರು ₹1,500 ದಂಡ ವಿಧಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಬಟ್ಟೆ ಅಂಗಡಿ, ಹಾರ್ಡ್ವೇರ್ ಸೇರಿ ಹಲವು ಅಂಗಡಿಗಳಲ್ಲಿ ಕಳ್ಳತನ ನಡೆದಿದೆ. ರಾಡ್ನಿಂದ ಅಂಗಡಿಗಳ ಬೀಗ ಮುರಿದು ಕದೀಮರು ಹಣ ದೋಚಿ ಪರಾರಿಯಾಗಿದ್ದಾರೆ. ಕಳ್ಳರ ಕೈ ಚಳಕದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಳ್ಳಾರಿ ಜೈಲಿನ ಸಿಬ್ಬಂದಿಗೆ ಹರ್ಷ ಕೊಲೆ ಆರೋಪಿಗಳು ಆವಾಜ್ ಹಾಕ್ತಿದ್ದಾರೆ. 10 ಆರೋಪಿಗಳು ಬಳ್ಳಾರಿ ಜೈಲಿನಲ್ಲಿರುವಂತಹ ಜಿಲಾನ್ ಹಾಗೆ ಸೈಯದ್ ರಂಪಾಟ ಮಾಡ್ತಾ ಇದ್ದಾರೆ. ಸೌಲಭ್ಯ ಕೇಳಿ ಸಿಬ್ಬಂದಿಗೆ ಧಮಕಿ ಹಾಕ್ತಾ ಇದ್ದಾರಂತೆ. ನಮ್ಮನ್ನ ಸಾಮಾನ್ಯ ಕೈದಿಗಳಂತೆ ಟ್ರೀಟ್ ಮಾಡಬೇಡಿ, ಪ್ರತ್ಯೇಕ ಕೊಠಡಿ ಬೇಕು ಅಂತ ತಗಾದೆ ತೆಗೆದಿದ್ದಾರಂತೆ. ಮಕ್ಕಳ ನೀತಿ ಮಯ್ಯಂ ಪಕ್ಷದ ಸಂಸ್ಥಾಪಕ ಕಮಲ್ ಹಾಸನ್ ರಾಜ್ಯಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ. ಆಡಳಿತಾರೂಢ ಡಿಎಂಕೆ ಜೊತೆ ಚುನಾವಣೆ ಒಪ್ಪಂದ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಮೇಲ್ಮನೆ ಅಖಾಡಕ್ಕೆ ಇಳಿಯಲಿದ್ದಾರೆ. ಜೂನ್ 19ನೇ ತಾರೀಕು ಚುನಾವಣೆ ನಡೆಯಲಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮೈತ್ರಿ ಪರ್ವ ಜೋರಾಗ್ತಾ ಇದೆ. ಎಐಎಡಿಎಂಕೆ ಹಾಗೆ ನಟ ದಳಪತಿ ವಿಜಯ್ ಸಾರಥ್ಯದ ಟಿವಿಕೆ ಪಕ್ಷ ಚುನಾವಣಾ ಮೈತ್ರಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಮೈತ್ರಿ ಬಗ್ಗೆ ಎಐಎಡಿಎಂಕೆ ಸುಳಿವು ನೀಡಿದೆ. ಟಿವಿಕೆ ಎಐಎಡಿಎಂಕೆ ಮೈತ್ರಿ ಅನಿರೀಕ್ಷಿತವಲ್ಲ ಅಂತ ಡಿಎಂಕೆ ಹೇಳಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಸೈನಿಕರಿಗೆ ಹಾಲು, ಲಸ್ಸಿ ಪೂರೈಕೆ ಮಾಡಿದ್ದ ಬಾಲಕನಿಗೆ ಸನ್ಮಾನ ಮಾಡಲಾಗಿದೆ. ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ 10 ವರ್ಷದ ಶ್ರವಣ್ ಸಿಂಗ್ನನ್ನ ಸೇನೆ ಗೌರವಿಸಿದೆ. ಕೇವಲ ಹಾಲು, ಲಸ್ಸಿ ಅಲ್ಲದೆ ಕಾಫಿ, ಟೀ, ಐಸ್ ಕೂಡ ಬಾಲಕ ನೀಡಿದ್ದ.